ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಭೈರವಿ ಅವರೇ, ಈ ಸೀರೆ ನೋಡಿ, ನಿಮಗ್ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಇಶಾನಿ ಕೇಳ್ ನೋಡಿ, ಅವಳಿಗೆ ಓಕೆ ಆದ್ರೆ ನನ್ಗೂ ಓಕೆನೆ. ವಸುಂಧರಾ, ಇದೇನೇ ನಿನ್ ಮಗ ಆಗ್ಲೇ ಹೆಂಡತಿ ಗುಲಾಮ ಆಗೋ ತರ ಕಾಣಿಸ್ತಿದ್ದಾನೆ. ಬಟ್ಟೆ ನೀವು ತಾನೇ ಹಾಕೋದು? ಇಶಾನಿ ಟೇಸ್ಟ್ ಚೆನ್ನಾಗಿದೆ, ಅವಳು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ, ಅದಕ್ಕೆ ಹೇಳಿದ್ದು. ಓ ಹೌದಾ, ಓಕೆ. ಇಶಾನಿ, ಈ ಸೀರೆ ನೋಡು ಹೇಗಿದೆ. ಇಶಾನಿ. ಹಾ ವೀರ್, ಇಷ್ಟ ಆಯ್ತಾ ಸ್ಯಾರಿ? ಹಾ, ನಿನಗಿಷ್ಟ ಆದ್ರೆ ನನಗೂ ಇಷ್ಟಾನೆ. ವಸುಂಧರಾ, ಇಲ್ಲಿ ಏನೇ ನಡೀತಾ ಇದೆ? ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನೀನ್ ಸ್ವಲ್ಪ ಸುಮ್ಮನೆ ಇರು. ನಂಗೆ ಇಷ್ಟ ಆಗಿರೋದು ನಿಂಗೂ ಇಷ್ಟ ಆಗ್ಬೇಕಂತ ಇಲ್ಲ. ನಿನಗಿದಿಷ್ಟ ಆದ್ರೆ ಇಟ್ಕೋ, ಇರು, ಇನ್ನೊಂದು ನೋಡ್ತೀನಿ. ಇಶಾನಿ, ಇದ್ ನೋಡು, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಏನ್ ಕೇಳಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತೀಯಲ್ಲ. ಅಂದ್ರೆ ನಿಮ್ ಟೇಸ್ಟ್ ಅಷ್ಟೇ ಸ್ಪೆಷಲ್ ಆಗಿರುತ್ತೆ ಅಂತ ಅರ್ಥ. ಹೌದು, ನನ್ನ ಸೆಲೆಕ್ಷನ್ ಯಾವತ್ತೂ ಸ್ಪೆಷಲ್ ಆಗೇ ಇರುತ್ತೆ. ಭೈರವಿ, ಈಗ ಸೀರೆ ಸೆಲೆಕ್ಟ್ ಮಾಡ್ತಾ ಇರೋದು ನಿನಗೋ ಈಶಾನಿಗೋ? ನನಗೆ ಸೆಲೆಕ್ಟ್ ಮಾಡ್ತಿರೋದಜ್ಜಿ. ಮತ್ತೆ ಎಲ್ಲಾನು ಈಶಾನಿನೇ ಓಕೆ ಮಾಡ್ತಾ ಇದ್ದಾಳೆ, ಯಾಕೆ? ಅಜ್ಜಿ, ವಿರಾಟು ನನ್ನ ತಲೆಯಲ್ಲಿ ಇಟ್ಕೊಂತಾನೆ ಸೀರೆ ಸೆಲೆಕ್ಟ್ ಮಾಡ್ತಿರೋದು. ಹೌದು ಅಜ್ಜಿ, ಈಶಾನಿ ನನ್ ಫ್ರೆಂಡು, ಸೊ ಅವಳಿಗೆ ನನ್ ಟೇಸ್ಟ್ ಏನು ಅನ್ನೋದು ಚೆನ್ನಾಗ್ ಗೊತ್ತಿದೆ. ಅದ್ರಲ್ಲೂ ಇಬ್ರು ಸೇರಿ ಸೆಲೆಕ್ಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನನಗೆ ನಾನ್ ಸೆಲೆಕ್ಟ್ ಮಾಡೋದಕ್ಕಿಂತ ನನ್ನನ್ನ ಇಷ್ಟಪಡೋರು ನನ್ಗೋಸ್ಕರ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನೀನ್ ಯಾವ ಹುಡುಗನ ಲವ್ ಮಾಡ್ದೆ, ನಿಮ್ಮಪ್ಪ ಒಪ್ಕೊಂಡಿದ್ದ ಹುಡುಗನ್ನೇ ಓಕೆ ಮಾಡಿದ್ಯಾ ಅಂದ್ಮೇಲೆ ನೀನ್ ಹೇಳಿದ ಮಾತು ನಿಜ ಅನ್ಸತ್ತೆ. ಇದೊಂದ್ ಸಣ್ಣ ಲಾಜಿಕ್ ಕೂಡ ನಂಗೆ ಅರ್ಥ ಆಗ್ಲಿಲ್ವಲ್ಲ. ಸರಿ ಸರಿ, ಸೆಲೆಕ್ಟ್ ಮಾಡಿ. ಭವಾನಿ, ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತಲ್ವಾ? ನೋಡು. ಅಥರ್ವ, ಕಾಸ್ಟ್ಲಿ ಆಯ್ತು. ಭವಾನಿ, ಪರವಾಗಿಲ್ಲ, ತಗೋ, ಇಷ್ಟ ಆದ್ರೆ ತಗೋ. ಅಯ್ಯೋ ಬೇಡ, ಇದು ಅಕ್ಕನ್ಗೆ ತುಂಬಾ ಭಾರ ಆಗುತ್ತೆ, ಕಂಫರ್ಟಬಲ್ ಆಗೂ ಇರಲ್ಲ. ಅಥರ್ವ ಅವ್ರೆ, ಆ ಸೀರೆ ಬೇಡ, ಇರಿ, ನಾನ್ ಸೆಲೆಕ್ಟ್ ಮಾಡ್ತೀನಿ. ಇದೋಕೆ ನೋಡಿ, ಲೈಟ್ ಆಗಿದೆ, ಚೆನ್ನಾಗಿ ಕಾಣುತ್ತೆ. ನೈಸ್, ಚೆನ್ನಾಗಿದೆ. ಸಿಂಧು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಆಗ್ಲೇ ಅಕ್ಕ ಅಂತ ಕಾಳಜಿ ಮಾಡಿದ್ಲು, ಆಮೇಲೆ ಏನೇನೋ ಸನ್ನೆ ಮಾಡಿದ್ಲು. ಈಗ ನೋಡಿದ್ರೆ ಅಥರ್ವ ಅವ್ರ 50,000 ಸೀರೆ ಸೆಲೆಕ್ಟ್ ಮಾಡಿದ್ರೆ ಅದನ್ನೂ ಬೇಡ ಅಂತಿದ್ದಾಳೆ. ಇವಳೇನೇ ಯೋಚನೆ ಮಾಡ್ತಿದ್ದಾಳೆ? ಹಾಯ್ ಆಂಟಿ. ಬಾ ಅಪೇಕ್ಷಾ. ಹಾಯ್ ಆಂಟಿ. ಹಾಯ್.
ಹಾಯ್ ಅಜ್ಜಿ. ಹಲೋ. ಹಲೋ. ಹೇ ಹಾಯ್. ಹಾಯ್ ಅಥರ್ವ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹಾಯ್ ಕ್ವೀನ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನೀನ್ ಬಿಡಮ್ಮ, ಯಾವಾಗ್ಲೂ ಚೆನ್ನಾಗೇ ಇರ್ತ್ಯಾ. ಫಾಸ್ಟ್ ಫುಡ್ ತರ ಫಾಸ್ಟ್ ಆಗೆ. ನಾವೆಲ್ಲ ಕಾಲೇಜಲ್ಲಿ ಓದುವಾಗ ನಾವ್ ಇಷ್ಟಪಟ್ಟಿದ್ ಹುಡ್ಗಂಗ್ ಪ್ರಪೋಸ್ ಮಾಡೋ ಅಷ್ಟರಲ್ಲಿ ನೀನ್ ಆಲ್ರೆಡಿ ಪ್ರಪೋಸ್ ಮಾಡೇ ಬಿಟ್ಟಿದ್ದೆ. ನಾವೆಲ್ಲ ಮದ್ವೆ ಮಾಡ್ಕೋಬೇಕು ಅಂತ ಕನ್ಸ್ ಕಾಣ್ತಾ ಇದ್ರೆ ನೀನು ಒಂದ್ ಹೆಜ್ಜೆ ಮುಂದೆ ಹೋಗಿ ಆಲ್ರೆಡಿ ತಾಯಿನೇ ಆಗ್ಬಿಟ್ಟಿದ್ಯಾ. ಇನ್ನೇನ್ ಬಾಕಿ, ಮಂಟಪಕ್ ಬಂದು ಮಗು ಸಮೇತ ತಾಳಿ ಕಟ್ಟಿಸ್ಕೊಳಕ್ ರೆಡಿ ಆಗಿದ್ಯಾ. ಆದ್ರೂ ನನಗ್ ನಿನ್ ಮೇಲೆ ತುಂಬಾನೇ ಕೋಪ ಇದೆ ಗೊತ್ತಾ. ನಿನ್ ಮದ್ವೆ ಸೆಟ್ ಆಗಿದೆ ಅಂತ ಹೇಳಿ ನಂಗೊಂದ್ ಮಾತು ಕೂಡ ಹೇಳಲಿಲ್ಲ ಅಲ್ವಾ ನೀನು. ಆಮೇಲೆ ವಿಚಾರಿಸ್ಕೊಳ್ತೀನಿ ನಿನ್ನ. ಓ, ಸ್ಯಾರಿ ಸೆಲೆಕ್ಷನ್ಸ್ ಎಲ್ಲ ನಡೀತಾ ಇದ್ಯಾ? ಸಾರಿ, ನಾ ಬಂದ್ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತಲ್ವಾ? ಡಿಸ್ಟರ್ಬೆನ್ಸ್ ಎಲ್ಲ ಏನೂ ಇಲ್ಲ. ನಿನಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನ ತಗೋ. ಅದಕ್ಕೆ ತಾನೇ ನಿನ್ನನ್ನು ಕರೆಸಿದ್ದು. ಅತ್ತೆ, ಸಾರಿ ಸಾರಿ ಮೇಡಮ್, ಸ್ಯಾರಿ ಸೆಲೆಕ್ಟ್ ಮಾಡಕ್ಕೆ ಇವ್ರನ್ನ ನೀವೇ ಕರೆದಿದ್ದ? ಹಾ, ನಾನೇ ಕರೆದಿದ್ದು. ಯಾಕೆ? ಇವಳು ನಮ್ಮ ಫ್ಯಾಮಿಲಿ ಫ್ರೆಂಡು. ಇವ್ರ ಮನೆಯವ್ರಿಲ್ದೆ ನಾವ್ ಯಾವ ಕೆಲ್ಸನೂ ಮಾಡಲ್ಲ. ಇಶಾನಿ ಹೇಗೋ ಅಪೇಕ್ಷನೂ ನನಗ್ ಹಾಗೆ. ಸೆಲೆಕ್ಟ್ ಮಾಡ್ಲಿ ಬಿಡು. ಹಾಗ ಓಕೆ. ಅಪೇಕ್ಷಾ, ಸೆಲೆಕ್ಟ್ ಮಾಡ್ಕೋ. ಅಥರ್ವ, ನಂಗೊಂದ್ ಸ್ಯಾರಿ ಸೆಲೆಕ್ಟ್ ಮಾಡ್ತೀಯಾ? ವೈ ನಾಟ್? Tara daga dimi da tittum daga da